ನಮ್ಮೂರಲ್ಲಂತೂ ತುಂಬ ಚಳಿ ಮಳೆ ಗಾಳಿ. ನಿಮ್ಮ ಕಡೆ ಹೆಂಗಿದೆ ಗೊತ್ತಿಲ್ಲ, ನಿಮ್ಮ ಕಡೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಏನಪ್ಪ ಸಿಂಚನ ಬಂದಿದ್ದಾಳೆ ಅಂತ ಅನ್ಕೊತಾ ಇದ್ದೀರಾ? ಹಾಂ ಹೌದು ಬಂದಿದ್ದೀನಿ. ಇವತ್ತೇ ಲಾಸ್ಟು ಗುಂಡನ ಸ್ಟೋರಿ ಮಾಡಲ್ಲ ಮುಂದೆ. ಇವತ್ತು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಜನ ನೋಡ್ತಾ ಇದ್ದಾರೆ, ಅವ್ರಿಗೆ ತಿಳಿಸ್ಬೇಕು ಅಂತ ಇದೇ ಲಾಸ್ಟ್ನ ವಿಡಿಯೋ. ಯಾಕಂತಂದರೆ ಯಾರೂ ನೋಡ್ತಿಲ್ಲ, ಸುಮ್ಮನೆ ನನಗೂ ಸಮಯ ವೇಸ್ಟ್ ಅಲ್ವಾ. ಸುಮ್ಮನೆ ವಿಡಿಯೋ ಮಾಡಿ ಸ್ಟೋರಿ ಮಾಡಬೇಕಂದ್ರೆ ಎಷ್ಟೊತ್ತಾಗುತ್ತೆ. ಅದಕ್ಕೂ ಒಂದು ಸಮಯ ವೇಸ್ಟು ಮತ್ತು ಮೈಂಡ್ ವರ್ಕೂ ಆಗುತ್ತೆ. ಅದಕ್ಕೆ ನೋಡೋಂಗಿದ್ರೆ ಖುಷಿಯಾಗಿ ವಿಡಿಯೋ ಮಾಡಿ ಹಾಕ್ಬೋದು. ಯಾರೂ ನೋಡ್ತಾನೆ ಇಲ್ಲ. ಬೇಕಾದ್ರೆ ನನ್ನ ಮಾತು ಸುಳ್ಳಾದರೆ ಒಂದು ಸರಿ ನೀವು ಚಾನಲಲ್ಲಿ ಹೋಗಿ ಗುಂಡನ ಸ್ಟೋರಿ ಚೆಕ್ ಮಾಡಿ. ಅದಕ್ಕೆ ಇವತ್ತೇ ಲಾಸ್ಟು, ಇನ್ನು ಮುಂದೆ ಮಾಡೋಕ್ಕೋಗಲ್ಲ. ಶಾನ್ ಬಗು ಸ್ಟೋರಿನೇ ಒಂದು 3 ಸ್ಟೋರಿ ಹಾಕೊಂಡು ಸುಮ್ಮನೆ ಆಗ್ಬಿಡ್ತೀನಿ. ಏನಕ್ಕೆ ಯಾರೂ ನೋಡ್ತಿಲ್ಲ ಏನಿಲ್ಲ, ಸುಮ್ಮನೆ ನನಗೆ ಅದೊಂದು ಸಮಯ ವ್ಯರ್ಥ. ಇವತ್ತೇ ಲಾಸ್ಟು, ನಾಳೆಯಿಂದ ಗುಂಡನ ಸ್ಟೋರಿ ಬರಲ್ಲ. ಎಲ್ಲರಿಗೂ ನಮಸ್ಕಾರ. ತಿಂಗಳ ಮಗು ನಾನು ಎತ್ಕೊಂಬಂದಿದ್ದು, ನಾನು ಸಾಕಿ ಸಲುಗಳು ನಮ್ಮನೆ ಕೂಲಿ ಕೆಲಸ ಮಾಡ್ಕೊಂಡು ಬಿದ್ದಿರ್ಲಿ ಗಂಡು ಮಗು ಅಂತ ನಾನಿದ್ರೆ ನನ್ನ ಹಳ್ಳಿನೂ ಅವಳೆ ಕೊಟ್ಟು ದೊಡ್ಡ ಮನುಷ್ಯನ ಆತಾರಂತೆ. ದೊಡ್ಡ ಮನುಷ್ಯನು ಬಿಟ್ಬಿಡ್ತೀನಿ ನಾನು. ಲೇ ಯಾವನ ಗುಂಡುನ? ಲೇ ಗುಂಡ, ಯಾವನ ಗುಂಡುನ? ಲೇ ಗುಂಡ, ಕೂತ್ಕೊಂಡು ತೂಗಿಸ್ತಾ ಇದೀಯಾ? ಬೆಳಗ್ಗೆವರೆಗೂ ಇಲ್ಲೇ ಬಿದ್ದಿರ್ಬೇಕು ನೀನು, ಎಲ್ಲೂ ಹೋಗ್ಬಾರ್ದು ನೀನು. ಮುಚ್ಚಬೇಕು ಬಾಯಿ, ತಿರ್ಗಿ ಪ್ರಶ್ನೆ ಕೇಳ್ಕೊಟ್ ನನ್ನ. ಉಸುರು ಬರ್ಕೊಟ್ಟ ಬಿಟ್ಬಿಟ್ಟು ಬಂದೇನಪ್ಪ ಶಿವಪ್ಪ. ಬಿಟ್ಬಿಟ್ಟು ಬಂದತ್ತೆ. ಅತ್ತೆ ಗುಂಡಿನಿ ಎಲ್ಲತ್ತೆ? ಎಲ್ಲೋದ್ ನಾನು ಅಂತ ತಿಳಿದಪ್ಪ. ಯಾರತ್ತೆ ಒಳಗೆ ಅಳ್ತಾವ್ರೆ? ಏನೋ ಭಾರ್ಗವ್ ನೀನು ಅಳ್ತಾ ಇರ್ಬೇಕೇನೋ. ಹೋಗು ನೀನ್ ಪಾರ್ಕ್, ನೀನೇನೋ ಕೆಲಸ ನೋಡ್ಕೋಗು. ಅತ್ತೆ ಗುಂಡಿನಿದ್ದಂಗೈತೆ? ಇಲ್ಲಪ್ಪ ಗುಂಡುನಲ್ಲ. ದಾರಿ ಬಿಡತ್ತೆ ಅತ್ತೆ, ದಾರಿ ಬಿಡು. ಅಯ್ಯೋ ಗುಂಡುನಲ್ಲ ಅಂತ ಹೇಳ್ತಾ ಇದ್ದೀನಲ್ಲಪ್ಪ ಶಿವಪ್ಪ. ಅಲ್ಲ ಯಾಕಪ್ಪ ನಾನು ನಿಂಗೆ ಹೊಡಿತಾ ಇದೀಯಾ? ಯಾಕಪ್ಪ ಇಲ್ಲಿದ್ಯಾ? ಎದೇಳು ಬಾ ಬಾ. ಇವತ್ತು ನಮ್ಮ ಕತೆ ಮುಗಿತೆ ದರ್ಶಿ. ದರಿದ್ರ ಪೊಟ್ಟೆ ಎತ್ತವ. ಏನ್ರ ಬಂದಿರೋದು ನಿಮ್ಗ? ಎಂಥವ್ರಿಗೋ ಸಾವು ಬರ್ತದ, ನಿಮ್ಗೆ ಸಾವು ಬರ್ತಾ ಇಲ್ಲಲ್ಲ. ಏನು ಮಾಡ್ತಾ ಕಂದ್ರು? ಏನು ಮಾಡಿದ್ವ? ನೀವು ಹಾಕೋ ಅಳ್ಸಿರೋ ಪಳ್ಸಿರೋ ತಿನ್ನಕ್ಕೆ ಯಾರೂ ಇಲ್ಲ ಅಂತಣ? ಅಮ್ಮನು ಮಗಳು ಕುತ್ಕೊಂಡು ತಿನ್ರಿ. ಯಾರು ಬೇಡ ಅಂತ ಹೇಳಿದ್ರು? ನಿಮ್ಗೆ ಬರ್ಬಾರ್ದು ರೋಗ ಬಂದು. ನಾನು ನೋಡ್ತಾ ಇದ್ದೀನಿ. ಏನು ಆ ಮಗು ಪರ ಬಲೆ ಮಾತಾಡ್ತೀಯ ನೀನು? ಬಿದ್ದಿರ್ಲಿ ಬಿಡು, ಮನೆಗೆ ಏನೇನು ಕೆಲಸ ಮಾಡ್ಕೊಂಡು ಅವಳಿಗೆ ಯಾಕೆ ಕೊಡ್ತೀಯಾ? ಕೊಡ್ತೀನಿ. ನನ್ನ ತಂಗಿಗೆ ನಾನು ಏನು ಬೇಕಾದ್ರೂ ಕೊಡ್ತೀನಿ, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಆಯಿತಾ? ಅದನ್ನೆಲ್ಲ ಕೇಳೋಕ್ಕೆ ನೀನು ಯಾವಳಲೇ? ನೀನು ಯಾವಳ ಅದನ್ನೆಲ್ಲ ಕೇಳೋಕ್ಕ ಬೋಚಡಿ? ಲೋಫರ್ಗಳು ತಗೊಂಬಂದು ನಿಮ್ಮದು ಒಂದು ಹೆಣ್ಣು ಜನ್ಮನ. ನಿಮ್ಮ ಹೆಣ್ಣು ಜನ್ಮಕ್ಕಷ್ಟು ಬೆಂಕಿ ಹಾಕ. ಯಾರೇ ನಿಮ್ಮನ್ನು ಹೆಂಗ್ಸ್ರಂದಿದ್ದು? ಹೆಂಗ್ಸ್ರಲ್ಲ ನೀವು, ಎಮ್ಮಾರಿಗಳು ನೀವು. ನನ್ನ ತಂಗಿ ಬಂದಿದ್ರೆ ಬಾಗ್ಲಾಗೆ ಕುಳಿಸಿ ಮಾತಾಡ್ಸಿ ಕಳಿಸಿದ್ದೀರಲ್ಲ ನೀವು. ನೀವು ಮನುಷ್ಯ ಜಾತಿಗೆ ಸೇರಿರೋರ ನೀವು? ಅಲ್ಲ, ಮನುಷ್ಯರಲ್ಲ ನೀವು, ಮೃಗಗಳು ನೀವು. ಆ ಮಗು ಏನು ಮಾಡ್ತಂತ ಆ ಮಗುನ ತಗೊಂಡೋಗಿ ರೂಮಾಗಿ ಕೂಡಾಕಿದ್ದೀರಿ? ಹಾಂ, ನಾವು ಸಾಕಿರೋದು ಅವನ್ನ, ನಾವು ಸಾಕ್ಬಿಟ್ಟು ಅವಳು ಕೊಡೋಣ. ಏನ ನೀವು ಸಾಕಿರೋದು? ಹಗಲು ರಾತ್ರಿ ಹಾಲಿಲ್ದಿರೋ ಬಡ್ಕೊತಾ ಇತ್ತು ಆ ಮಗು. ಅದನ್ನು ಸಾಕ್ದವನು ನಾನು ಎತ್ಕೊಂಬಂದನು. ನನ್ನ ಇಷ್ಟ, ನಾನು ಏನಾದರೂ ಮಾಡ್ಕೊತೀನಿ. ಬಾಯಿ ಮುಚ್ಕೊಂಡಿರ್ಬೇಕು. ನಡಮ್ಮ ಗುಂಡ, ಬಟ್ಟೆ ಹಾಕ್ತೀನಿ ನಡಿ. ಯಾರಿಗಾದ್ರೂ ಉಸಿರು ಬಂದಂದ್ರೆ ಕತ್ರ ಸಾಕ್ಬಿಡ್ತೀನಿ. ನೀನ್ಯಾಕಮ್ಮ ಬಾಯಿ ಬಿದ್ದೋದ್ರಲ್ಲ ನಿಂತ್ಕೊಂಡಿದ್ಯಾ? ಮಾತಾಡ್ತೀರಾ? ಏನು ಮಾತಾಡ್ತಾ ಇದ್ದಮ್ಮ ನಿನ್ನ ಗಂಡ ಹತ್ರ? ಏನು ಮಾತಾಡಿ ಸಾಯ್ಲಿ ಹೇಳು ನಾನು? ಯಾವುದು ಹಣೆ ಬರ, ಹೋಗು. ಎಲ್ಲ ಎತ್ಕೊಂಡು ಕೂತ್ಕೊಳ್ಳಿ ಬಿಡಮ್ಮ. ತಾನೇ ಎತ್ಕೊಂಬಂದ ತಾನೇ ಯಾರಿಗೋ ದಾನ ಮಾಡ್ತೀನಿ ಅಂತವನೆ. ಹೋದ್ರೆ ಹೋಗ್ಕೊಳ್ಳಿ, ಪಿಡೇನೆ ಬಂದೈತು. ಏನೋ ಮನೆಗೆ ಕುರಿಗೆ ಮೇಯಿಸ್ಕೊಂಡು ಎಮ್ಮಿಗೆ ಮೇಯಿಸ್ಕೊಂಡು ಹಂಗಮ್ ತಪ್ಪಿದ್ರೆ ಪಾತ್ರೆ ಗುಡ್ಸ್ಕೊಡೋದು, ಕಸ ಗುಡ್ಸ್ಕೊಡೋದು ಮಾಡ್ಕೊಡ್ತಾ ಇದ್ನೋ. ಮಾಡ್ಕೊಂಡಿಲ್ಲ ಇರ್ತಾನಂತ ನೋಡು. ನಡಮ್ಮ ನಡಿ. ಏನು? ಹೋಗು ಹೋಗು, ಬರಬೇಡ, ಹಂಗೆ ಹೋಗು. ನಡಿಯಮ್ಮ, ಅವ್ರಿಗೇನು ಹೇಳೋದು? ನಡಿ. ಹೋಗು, ಏನೋ ಹೇಳಿದ್ನೇ ಹೇಳ್ತಾ ಇದೆಯಾ? ಹೋಗು. ಇವ್ನು ಕರ್ಕೊಂಡಾಗ ಅವಳು ಎಷ್ಟು ಉದ್ದಾರ ಆತಾಳ ನಾನು ನೋಡ್ತೀನಿ. ಅವಳಿಗೆ ತಿನ್ನಕ್ಕೆ ಗೊತ್ತಿಲ್ಲ ಕೂಳು. ಇವ್ನು ಕರ್ಕೊಂಡಾಗ ಅವಳು ಬಾಯ್ ಬರ್ಕೊಂತಾಳ. ನೋಡೇ ಬಿಡ್ತೀನಿ ತಡಿ ನಾನು. ಗುಂಡು ನಿರ್ತೈತೆ.
ಎಷ್ಟೋ ಆಸೆ ಇಟ್ಕೊಂಡು ಹೋದೆ, ಗುಂಡನೇ ಸಿಕ್ಕಲಿಲ್ಲ. ಅವ್ರು ಮಾಡೋ ಅವಮಾನ ಅದೆಲ್ಲ ನನ್ನ ಕಣ್ಣಿಗೇನು ಕಾಣಿಸಲ್ಲ. ನನಗೆ ಗುಂಡನ ಬೇಕಾಗಿತ್ತು, ಗುಂಡನೇ ಇಲ್ಲ. ಏನಾದರೂ ಮಾಡಿಬಿಟ್ರೆ ಏನು ಮಗುಕ? ಪಾಪ ಎಳೆ ಕಂದನು. ಅಮ್ಮ ಗುಂಡ, ಅಯ್ಯೋ ಕಂದ, ಯಾರು ಕರ್ಕೊಂಡ್ಬಂದಿದ್ದ ಅಣ್ಣ? ಅಣ್ಣ ಅದೇನ ಗುಂಡಿನ ಸಿಕ್ಬಿಟ್ಟವನೆ. ಹ್ಞೂ ಸಿಕ್ಕಿದ್ನಮ್ಮ. ಎಲ್ಲಿದ್ನಣ್ಣ? ನಿಮ್ಮ ಅತ್ತೆನೇನೋ ನಿಮ್ಮ ಅತ್ತಿಗೆ ಮುಚ್ಚಿಕ್ಬಿಟ್ಟಿದ್ರಮ್ಮ, ಕಳಿಸ್ಕೊಡ್ತು ಅಂತ. ಏನೋ ಅಳ್ತಾ ಇದ್ನೋ, ಆ ಶಬ್ದ ಕೇಳಿಸ್ಕೊಂಡು ಕರ್ಕೊಂಬಂದೆ. ಬೇಜಾರು ಮಾಡ್ಕೊಂಬಿಡಮ್ಮ. ಇಲ್ಲಣ್ಣ, ಬೇಜಾರೇನಿಲ್ಲ, ಮಗು ಸಿಕ್ತಲ್ಲ ಅಷ್ಟೇ ಸಾಕು ಬಿಡು. ಹೆಂಗೋ ನೀನು ಖುಷಿಯಾಗಿದ್ರೆ ನನಗೆ ಅಷ್ಟೇ ಸಾಕಮ್ಮ. ಇನ್ನೇನಣ್ಣ, ನನ್ನ ಜೀವನ ಸಾರ್ಥಕನೇ ಆಗೋಯ್ತು. ಮಗು ನನ್ನ ಕೈಗೆ ಸಿಕ್ಕಿದ್ನಲ್ಲ ಅಷ್ಟೇ ಸಾಕು. ಹೆಂಗೋ ನೀನು ಖುಷಿಯಾಗಿದ್ರೆ ನನಗೆ ಅಷ್ಟೇ ಸಾಕಮ್ಮ. ಸರಿ ನಾನು ಬರಲಮ್ಮ. ಹ್ಞೂ ಸರಿಣ್ಣ, ಆಯಿತು, ಹುಷಾರಾಗಿ ಹೋಗ್ಬಿಟ್ಟು ಬಣ್ಣ. ಏನೇನ ಬೇಕಂದ್ರೆ ಕೇಳಮ್ಮ, ಕೊಡ್ತೀನಿ. ಏನು ಬೇಡಣ್ಣ. ಬರ್ಲಪ್ಪ ಗುಂಡ. ಲೈ ಎಲ್ಲೋಗಿದ್ದೆ ನೀನು ಕಳ್ಳ? ನಾನು ಬಂದಿದ್ದೆ ನೀನು ನುಡ್ಕೊಂಡು ಮನೆ ಹತ್ರಕ್ಕೆ, ನಿಂಗೆ ಕಾಣಿಸೇ ಇಲ್ಲ. ನಾನು ಆಚೆ ಇದ್ದೆ, ನೀನು? ಓಹೋ ಬಾರ ಬಿತ್ರಿ. ಹೌದೇನು? ನೀನು ನಿನ್ನ ಮದುವೆ ಆಗೋ ಹುಡುಗನ್ ಬಾರೆ. ಲೇ ನಿನ್ನೆ ಮದುವೆ ಆಗೋದು ಇವನು. ರಾಮು ಅಂತ. ಚೆನ್ನಾಗವನ? ನನ್ನ ಮಗನವನು. ನಮ್ಮ ಅಮ್ಮನವ್ರ ಮನೆಗೆ ಬಿಟ್ಟಿದ್ದೆ. ಹೌದೇನ? ಸುಮಾರಾಗವನೇನೋ ನನ್ನ ಮಗನ. ಅಂತಿದ್ದ ಬಿತ್ತಿರಲ್ಲ ನೀನು, ಬಲು ಬಿತ್ರಿ. ಕರ್ಕೊಂಡು ಹೋಗು. ಲೇ ಬಾರ ಹೋಗ ಅನ್ಬೇಡ ಮಾಮ ಅಂತ ಕೂಗೆ. ಹೋಗಮ್ಮ, ಅವಳ ಮನೆಯೊಳಗೆ ಕರ್ಕೊಂಡು ಹೋಗ್ತಾಳು. ಹೋಗ್ಬಿಟ್ಟು ಹಂಗೆ ಬಂದ್ಬಿಡೋಗಮ್ಮ ರಾಮು. ನಮ್ಮ ಅನ್ನಿ ತಂದವನಲ್ಲ ದೊಡ್ಡನ್ನ. ಯಾರೇ ಜಾಸ್ತಿ ಹುಡುಗನ? ಅಪ್ಪಯ್ಯ ಬೇಡ ಇಲ್ಲಿ. ಅಯ್ಯೋ ನಮ್ಮ ದೊಡ್ಡನ್ನಿ ತಂದೆ ಅವನೇ. ಯಾಕೆ ಇಷ್ಟೊತ್ತ ಗುಲಿ ಬಂತ ಸಿಕ್ತ ಬಂತೆ? ಇದಾರಿ ಇದಾರಿ ಮಹೇಶ್ನಿ ತಂಗಿ ಅವನ ಮಗು. ಅದೇನೆ ಮುಂದೆ ಮೊದಲೇ ನಾನು ತೇತಾಡೋದು. ದೊಡ್ಡನ್ನಿ ತಂದೆ ಅವನು ನೂರು, ಅವನು ತೂತುಳೆಲ್ಲಾನು ಅಂದೇ ಇರೋದು. ಯಾವೂರ ನಿಂದು? ಯಾವೂರಪ್ಪಯ್ಯ? ಅತ್ತೆ ಯಾಕೆ ಮಲ್ಕೊಂತೀರ? ಅತ್ತೆ ಅಂತ ಬಂದಿದ್ಯಾ? ಅತ್ತೆ ಅದೇ ನಾನು ಹೇಳಿದ್ನಲ್ಲ, ನಮ್ಮ ಅಣ್ಣ ಹತ್ರ ದತ್ತು ತಗಂತೀನಿ ಮಗುನ ಅಂತ. ಈ ಮಗುನೇ? ಏನು ಈ ಮಗುನೇ ಅತ್ತೆ? ಸರಿ ಸರಿ. ಅತ್ತಿದೆ ಅವನು ಇದು ನಮ್ಮ ದೊಡ್ಡಣ್ಣ. ಮುಚ್ಚು ಬಾಯಿ, ಮುಚ್ಚು ಬಾಯಿ, ಬಾಯಿ ಮುಚ್ಚಿದು ಬೀಳ್ತಾ ಬೆಟ್ಟಕ್ಕೆ ನಿಂಕ. ಯಾಕೇನಮ್ಮ ಮಾತಾಡ್ಬೇಡ, ಬಾಯಿ ಮುಚ್ಕೊಂಡಿರು. ಸರಿ ಬಿಡೆ, ಸರಿ ಹೋಗು, ಕರ್ಕೊಂಡು ಹೋಗು. ಅತ್ತೆ ಅವನ್ನ ನಾಳೆಯಿಂದ ಸ್ಕೂಲ್ ಕಳಿಸ್ತೀನಿ ಅತ್ತೆ. ಡ್ಯಾಮೇಜ್ ಜೊತೆಗೆ ನಾಳೆ ಕುರಿ ತಕ್ಕೊಡೋಣ ಅಂತ ನಾನು ಅನ್ಕೊಂಡ್ರೆ ಅವನ್ನ ಈ ಸ್ಕೂಲ್ ಕಳಿಸ್ತೀನಿ ಅಂತೀಯಾ? ಇಲ್ಲ ಅತ್ತೆ, ಅವನ್ನ ಈ ಸ್ಕೂಲ್ ಕಳಿಸ್ತೀನಿ ನಾನು. ಬೇಡ ಬೇಡ, ನೀನು ಕುರಿ ಮೇಯ್ಸ ಕರ್ಕೊಂಡೋಗು. ಒಂದು 5-6 ಕುರಿಗಿಲ್ ತಗೊಡ್ತೀನಿ, ಕುರಿ ಮೇಯ್ಸ ಕರ್ಕೊಂಡೋಗು. ಆಗಲ್ಲ ಅತ್ತೆ, ಆಗಲ್ಲ. ನಾನು ಮಗುನ ಈ ಸ್ಕೂಲ್ ಕಳಿಸ್ತೀನಿ. ನನ್ನ ಮಣ್ಣಕ್ಕೆ ಮಾತು ಕೊಟ್ಟಿದ್ದೀನಿ, ಅವ್ನು ಚೆನ್ನಾಗಿ ಓದಿಸಿ ಕೆಲ್ಸಕ್ಕೆ ಸೇರಿಸ್ತೀನಿ ಅಂತ. ಆಗಲ್ಲ ಅತ್ತೆ, ಹೇಳಿದ ಮಾತು ಕೇಳಬೇಕು, ನಾನು ಹೇಳ್ತಾ ಇದ್ದೀನಲ್ಲ ಅತ್ತೆ. ಹಂಗಾದ್ರೆ ನನ್ನ ಭಾಗ ಆಸ್ತಿ ಏನು ಬರ್ತೈತೋ ಅದು ನಾನು ಕೊಟ್ಬಿಡತ್ತೆ. ನನ್ನ ಪಾಡಕ್ಕೆ ನಾನು ಬೇರೆ ಇರ್ತೀನಿ. ಅವನೇ ನಂಗೆ ಆಧಾರ, ಅವನ್ನ ಓದಿಸ್ಬೇಕು ನಾನು. ನಂಗೆ ಆಸ್ತಿ ಒಳಗೆ ಭಾಗ ಕೊಟ್ಬಿಡು. ಮುಚ್ಚ ಬಾಯಿ. ಬನ್ನಿ ನಮ್ಮ ಅಮ್ಮನ ಮಾತಾಡುತ್ತಾ
ನಿಂಗೆ ಬಾಡ ಗೊತ್ತಿತ್ತಾಳೆ. ಲೇ ನೋಡು, ನಾನು ಹೇಳ್ದಂಗೆ ಕೇಳ್ಬೇಕು ನೀನು. ಆ ಮಗುನ ಇಸ್ಕೂಲ್ಕ ಪಸ್ಕೂಲ್ಕ ಕಳ್ಸೋಕ್ಕಾಗಲ್ಲ. ಕುರಿಗಳು ತಗೊಡ್ತೀನಿ, ನೀನು ಎಮ್ಮಿಗೆ ಮೇಯಿಸು, ಅವ್ನು ಕುರಿಗೆ ಮೇಯಿಸ್ಲಿ. ಯಾಕೆ ಆ ಶಂತ್ರಿ ಮನೆಗಿದ್ದಾಗ ಇವ್ನು ಕುರಿಗೆ ಮೇಯಿಸ್ತಾರಿಲ್ಲ, ಇಲ್ಲಿ ಮೇಯಿಸಿದ್ರೇನಂತೆ ಕುರಿಗಳು? ಅತ್ತೆ ಅದೆಲ್ಲ ಕತೆ ಬೇಕಾಗಿಲ್ಲ ನಂಗೆ. ಅಲ್ಲಿ ಹೆಂಗಿದ್ನೋ ಹೆಂಗಿಲ್ಲೋ ಅದೆಲ್ಲ ಕತೆ ನನಗೆ ಬೇಕಾಗಿಲ್ಲ. ಮಗುನ ನಾನು ಓದಿಸ್ತಾ ಇದ್ದೀನಿ, ನೀನು ನಂಗೆ ಭಾಗ ಕೊಟ್ಬಿಡು. ಭಾಗ ಕೊಟ್ಟರೆ ನನ್ನ ಪಾಡಕ್ಕೆ ನಾನು ಇರ್ತೀನಿ. ನಿಮ್ಮ ಸುದ್ದಿ ನನಗೆ ಬೇಡ, ನನ್ನ ಸುದ್ದಿ ನಿಮ್ಗೆ ಬೇಡ. ಏನೇ ಮಾತು ಬಲೆ ಜೋರಾಗಿ ಕಲ್ತ್ಬಿಟ್ಟಿದ್ಯಾ? ಯಾಕೆ ಹತ್ತಿದ್ದು ಜಾಸ್ತಿ ಆಯ್ತಾ? ನೋಡತ್ತೆ, ಇಲ್ಲಿವರೆಗೂ ನಾನು ನಿನ್ನೇನು ಕೇಳಿಲ್ಲ. ಮಗು ವಿಷಯ ಒಂದು ಬಿಟ್ಟರೆ ನಾನು ನಿನ್ನೆ ಏನನ್ನ ಕೇಳಿದ್ನಾ? ಆಸ್ತಿ ಕೊಡು, ಐಶ್ವರ್ಯ ಕೊಡು, ದುಡ್ಡು ಕೊಡು ಅಂತ. ನಾನು ಕೇಳಿದ್ದು ಮಗುನ ಸ್ಕೂಲ್ ಕಳಿಸ್ತೀನಿ ಅಂತ. ನೀನು ಆಗಲ್ಲ ಅಂದಮೇಲೆ ನನಗೆ ಹೆಂಗೂ ಭಾಗ ಬರಬೇಕಲ್ಲ, ಭಾಗ ಬರಬೇಕಲ್ಲ ಅತ್ತೆ. ನನ್ನ ಗಂಡಸತಿ ತಕ್ಷಣ ನಾನೇ ನಾನು ಹುಟ್ಟಿದ ಮನೆ ಕೊಡೋಗಿಲ್ಲ, ಇಲ್ಲೇ ಇದ್ದೀನಿ. ಕತ್ತೆಗೆ ಅದನ್ನು ಕೆಲಸ ಗೇತಾ ಇದ್ದೀನಿ ಅತ್ತೆ. ಯಾರ ನಾಲ್ಕು ಜನ ಕೇಳಿದ್ರೆ ಈ ಮಾತು ಒಪ್ಪಬೇಕು, ಹಂಗಿರ್ಬೇಕು. ನನ್ನ ಭಾಗ ನನಗೆ ಕೊಡತ್ತೆ. ನನ್ನ ಮಗುನ ತಕೊಂಡು ಆರಾಮಾಗಿರ್ತೀನಿ. ಗೊತ್ತಲ್ಲ ನಮ್ಮ ಅಮ್ಮನ ಭಾಗ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ ಅಷ್ಟೊತ್ತು. ಇವಾಗ ಆ ಮಗು ನೀನು ಸ್ಕೂಲ್ ಕಳಿಸ್ಬೇಕು. ಅತ್ತೆ, ಹಾಳು ಬಿತ್ಕೊಂಡು ಹೋಗಿ ಹಾಳು ಬಿತ್ಕೊಂಡು ಕರ್ಕೊಂಡು ಹೋಗು. ಬಮ್ಮ ರಾಮು. ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲ ನೋಡ್ದ ಇವಳು? ಹಾಂ ಲಮ್ಮ ಲಮ್ಮ ಏನೇ ಲಮ್ಮ 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 ಅಂತ ಬಿಡ್ಕೊಂಡು ಸಾಯ್ತಾಳೆ. ಏನು ಬುಗ್ಳೆ? ಅಲ್ಲೇ ಲಮ್ಮ ಹುಡುಗನ ನೋಡಿ ತಚ್ಚನ ನಮ್ಮ ದೊಡ್ಡನ್ನು ಮಯೇತನ ನೋದಂಗೆ ಹೋಗುತ್ತಾಳೇನಂತ. ಹಾಂ ಏನೇ ಅಂಗಡಿ ಅವನು ನಮ್ಮ ದೊಡ್ಡನಿದ್ದಂಗೆ ಅವನು. ನಮ್ಮ ದೊಡ್ಡನು ಕಮ್ಮೀತ ಇತ್ತು, ಇವನು ಕಮ್ಮೀತ ಇಲ್ಲ. ಅಂಗಡಿ ಅವನಲ್ಲೇ ಇವನು. ಬಾಯಿ ಮುಚ್ಕೊಂಡು ಇರಬೇಕು, ಮುಂದುವರಿಯುವುದು.